ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಶಾಲೆಯ ಸಮಯಕ್ಕೆ ಅನುಗುಣವಾಗಿ ಬಸ್ ಸೌಲಭ್ಯ ಒದಗಿಸಿರಿ ಎಂದು ಈಗಾಗಲೇ ಹಲವು ಸಲ ಶಿರಹಟ್ಟಿ ಘಟಕದ ಸಾರಿಗೆ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನ ಆಗದೆ ಇರುವ ಹಿನ್ನೆಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕುಸಲಾಪುರ ಗ್ರಾಮದ ವಿದ್ಯಾರ್ಥಿಗಳು ನಿಗದಿತ ಸಮಯಕ್ಕೆ ಸಮರ್ಪಕ ಬಸ್ ಸೌಲಭ್ಯ ಆಗ್ರಹಿಸಿ ಸಾರಿಗೆ ಅಧಿಕಾರಿಗಳಿಗೆ ಹಲವು ಬಾರಿ ತಿಳಿಸಿದರೂ ಸಹ ಸರಿಯಾದ ಸಮಯಕ್ಕೆ ಬಸ್ ಬಾರದೇ ಇರುವ ಕಾರಣಕ್ಕೆ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಕಳೆದ ಶುಕ್ರವಾರ ಬೆಳಿಗ್ಗೆ ಶಿರಹಟ್ಟಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬಸ್ ತಡೆ ನಡೆಸಿದರು. ಘಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಸಾರಿಗೆ ಇಲಾಖೆ ಅಧಿಕಾರಿಗಳು ವಿದ್ಯಾರ್ಥಿಗಳ ಮನವೊಲಿಸುವ ಮೂಲಕ 3 ದಿನಗಳ ಕಾಲಾವಕಾಶ ತೆಗೆದುಕೊಂಡು ಕುಸಲಾಪುರ ಗ್ರಾಮಕ್ಕೆ ನಿಗದಿತ ಸಮಯಕ್ಕೆ ಬಸ್ ಸೌಲಭ್ಯ ಕಲ್ಪಿಸುವುದಾಗಿ ಭರವಸೆ ನೀಡಿದ ಬಳಿಕ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಹಿಂಪಡೆದರು. ವರದಿಯನ್ನು ನೀಡಿದವರು ಚಂದ್ರಶೇಖರ್ ಸೋಮಣ್ಣವರು. ಸಾಯಂಕಾಲ ಅದು ಟೈಮ್ ಸರ್ ಇನ್ನೂ ಬರಂಗಿಲ್ಲ. 5:15 ಬರ್ತಾನ್ರಿ. 9 ಬರಂಗಿಲ್ಲ. ಈಗ ಮಕ್ಕಳಿಗೆ ಅಲ್ಲಿ ತರಬೇರು ಸ್ಟೇಜ್ ಬಾಂಡ್ ಇರುತ್ತೆ, ಇಲ್ಲಿ ತರಬೇರು ಸ್ಟೇಜ್ ಬಾಂಡ್ ಇರಂಗಿಲ್ಲ. ಆಧಾರ್ ಕಾರ್ಡ್ ಓಕೆ ತಡಿ ಸಾಹೇಬ್ರೆ, ನಾವೇನ್ ಹೇಳ್ತಾ ಇದ್ದೀವಿ ಅಂದ್ರೆ ಸ್ಕೂಲ್ ಮಕ್ಕಳು ಇವತ್ತು 1 ನಿಮಿಷ ಕೇಳಿ ಸರ್. ಅಲ್ಲಿ ಎಷ್ಟೊಂದು ಗಂಟೆ ಸ್ಟೋರಿ ಕೇಳಿದ್ವಿ ಸರ್. ಈಗ ಇದೆಯಲ್ಲ, ಇದು 3 ದಿನದ ಒಳಗಡೆ ಬಗೆಹರಿಸ್ಕೊಡಿ ಸರ್. ಯಾಕಂದ್ರೆ ಕೇಳಿ ನೀವು ಮೇಡಮ್ ಇಲ್ಲ ಅಂತ ಹೇಳಿದ್ರ. ಇವತ್ತಿಗೆ ಎಷ್ಟು ದಿನ ಆಯ್ತು? ಇವತ್ತು 19, 20, 21 ಕ್ಲಿಯರ್ ಆಗಿಲ್ಲ. ಸೋಮವಾರಕ್ಕೆ